ಶಿವೋಹಂ ಎಲ್ಲರಿಗೂ. ನನ್ನ ಹೆಸರು ಪವಿತ್ರ. ನಾನು ಜ್ಞಾನ ಕುಟೀರ ಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನಾನು ಇವತ್ತು ನಿಮಗೆ ವೇದವ್ಯಾಸರ ಬಗ್ಗೆ 2 ವಾಕ್ಯಗಳನ್ನು ಹೇಳಲು ಬಯಸುತ್ತೇನೆ. ವೇದವ್ಯಾಸರು ಕ್ರಿಸ್ತು ಪೂರ್ವ 3000 ವರ್ಷದ ಆಷಾಢ ಶುಕ್ಲ ಹುಣ್ಣಿಮೆಯ ದಿನ ಜನಿಸಿದರು. ಇವರ ತಂದೆಯ ಹೆಸರು ಪರಾಶುರ, ತಾಯಿಯ ಹೆಸರು ಸತ್ಯವತಿ. ಇವರು ಹುಟ್ಟಿದ ದಿನವನ್ನು ಗುರು ಹುಣ್ಣಿಮೆ ಅಥವಾ ವೇದವ್ಯಾಸ ಹುಣ್ಣಿಮೆ ಎಂದು ಪರಿಗಣಿಸಲಾಗುತ್ತದೆ. ಇವರು ವೇದಗಳನ್ನು, ಉಪನಿಷತ್ತುಗಳನ್ನು ಮತ್ತು ಪುರಾಣಗಳನ್ನು ಆರಾಧಿಸುವ ಗುರುವೆಂದು, ಮಾನವರ ಗುರುವೆಂದು ಪರಿಗಣಿಸಲಾಗುತ್ತದೆ. ವೇದವ್ಯಾಸರು ಮಹಾಭಾರತ ರಚಕರಲ್ಲದೆ ಅದರಲ್ಲಿ ಒಂದು ಪಾತ್ರವೂ ಹೌದು. ಒಂದು ದಿನ ವೇದವ್ಯಾಸರು ಗಣೇಶನಿಗೆ ಹೇಳಿದರು, ಭಾರತದ ಮೊದಲ ಪಟದ ಮಹಾಕಾವ್ಯವನ್ನು ರಚಿಸಲು. ಅದಕ್ಕೆ ಗಣೇಶನು ಒಂದು ಷರತ್ತನ್ನು ವಿಧಿಸಿದರು. ಅದು ಏನೆಂದರೆ, ನಾನು ಬರೆಯಬೇಕೆಂದರೆ ನೀವು 1 ನಿಮಿಷವಾದರೂ ನಿಲ್ಲಿಸದೆ ಆ ಭಗವತದ ಮಹಾಕಾವ್ಯವನ್ನು ಹೇಳಬೇಕೆಂದು. ಅದಕ್ಕೆ ವೇದವ್ಯಾಸರು ಇನ್ನೊಂದು ಷರತ್ತನ್ನು ವಿಧಿಸಿದರು. ಅದು ಏನೆಂದರೆ, ನಾನು ಹೇಳುತ್ತೇನೆ, ಆದರೆ ನೀನು ಪ್ರತಿ ಶ್ಲೋಕವನ್ನು ಅರ್ಥ ಮಾಡಿಕೊಂಡಿರ ನಂತರವಷ್ಟೇ ಬರೆಯಬೇಕೆಂದು. ಅದಕ್ಕೆ ಗಣೇಶನು ಒಪ್ಪಿದನು. ವ್ಯಾಸರಿಗೆ ವಿಶ್ರಮ ಬೇಕಾದಾಗ ಅವರು ಭಗವದ್ಗೀತೆಯ ಕಠಿಣವಾದ ಶ್ಲೋಕಗಳನ್ನು ಹೇಳುತ್ತಿದ್ದರು. ವೇದವ್ಯಾಸರು 18 ಪುರಾಣಗಳನ್ನು ಬರೆದಿದ್ದಾರೆ. ಅದು ಯಾವುದೆಂದರೆ ಆದಿಪುರಾಣ, ವಿಷ್ಣು ಪುರಾಣ, ಪದ್ಮ ಪುರಾಣ, ವಾಯು ಪುರಾಣ, ಭಗವತ ಪುರಾಣ, ನಾರದೀಯ ಪುರಾಣ, ಮಾರ್ಕಂಡೇಯ ಪುರಾಣ, ಅಗ್ನಿ ಪುರಾಣ, ಭವಿಷ್ಯ ಪುರಾಣ, ಬ್ರಹ್ಮವೈವರ್ತ್ಯ ಪುರಾಣ, ಲಿಂಗ ಪುರಾಣ, ವರುಹ ಪುರಾಣ, ಸ್ಕಂದ ಪುರಾಣ, ವಾಮನ ಪುರಾಣ, ಕುರ್ಮ ಪುರಾಣ, ಮತ್ಸ್ಯ ಪುರಾಣ, ಗರುಡ ಪುರಾಣ ಮತ್ತು ಬ್ರಹ್ಮ ಪುರಾಣ. ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ನನ್ನ 2 ಸಾಲುಗಳನ್ನು ಮುಗಿಸುತ್ತಿದ್ದೇನೆ. ಶಿವೋಹಂ ಎಲ್ಲರಿಗೂ.